ನಾವು ಎಕ್ಸೆಲ್ ಅಕಾಡೆಮಿಕ್ಸ್ನ ಕ್ಯಾಂಪಸ್ಗೆ ಬಂದಿದ್ದೀವಿ. ಪೇರೆಂಟ್ಸ್ ಬಂದರೆ ಅವರು ಕುತ್ಕೊಳ್ಳೋಕ್ಕೆ ಮತ್ತು ಅವರು ವಿಸಿಟಿಂಗ್ ಏರಿಯಾ ಇದೆಲ್ಲ ಡೈನಿಂಗ್ ಹಾಲ್ ಏರಿಯಾನೇ. ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇದೇ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡೋ ಒಂದು ಅಕಾಮಿಡೇಷನ್. ಮತ್ತು ಇದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಹೈ ರೇಟಿಂಗ್ ಹಾಸ್ಟೆಲ್. ಇದು ನೀವು ನೋಡ್ಬೋದು, ಹಾಸ್ಟೆಲ್ ಥರ ಫೀಲ್ ಇಟ್ಟಿಲ್ಲ. ಒಂಥರ ಮನೆಯಲ್ಲಿ ಹೇಗೆ ನಮ್ಮ ರೂಮ್ಸ್ ಹೇಗಿರುತ್ತೆ ಅದೇ ಥರನೇ ನಾವು ಮೇಂಟೈನ್ ಮಾಡಿದ್ದೀವಿ. ನೋಡಿ ಇಲ್ಲೆಲ್ಲ ಅವರಿಗೆ ಸ್ಟಡಿ ಅವರ್ಸ್ಗೆ ಅದಕ್ಕೆ ಡೆಸ್ಕ್ ಎಲ್ಲ ಹಾಕ್ಸಿದ್ದೀವಿ. ಒಂದು ಕ್ಲಾಸ್ ರೂಮ್ಗೆ 70 to 75 ಇರ್ತಾರೆ ಮ್ಯಾಮ್ ಸ್ಟ್ರೆಂತು. ಈಗ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಂದ. ಫಸ್ಟ್ ತುಂಬ ಫ್ರೆಂಡ್ಲಿ ಆಗಿದೆ, ಡೌಟ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಹಾಸ್ಟೆಲ್ ಇದ್ದಾಗ ಟೀಚರ್ಸ್ ಪಕ್ಕದಲ್ಲೇ ಇರ್ತಾರೆ, ಯಾವಾಗ ಬೇಕಂದ್ರೆ ಅವಾಗ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು. ವೆನೆವರ್ ವಿ ಫೀಲ್ ಲೋ, ಶಿವಕುಮಾರ್ ಸರ್ ರೆಗ್ಯುಲರ್ಲಿ ಬಂದು ಕ್ಲಾಸಸ್ ಅಲ್ಲಿ ನಮ್ಮನ್ನ ಎನ್ಕರೇಜ್ ಮಾಡಿ ಬೂಸ್ಟ್ ಮಾಡ್ತಾರೆ. ಕ್ಲಾಸ್ ಹೇಗೆ ನಡೀತಾ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು. So here, since the particle is coming down like this, that means its displacement. Is it positive or negative or zero? ಫಿಸಿಕ್ಸ್ ಅಂತ 2 ಫ್ಯಾಕಲ್ಟೀಸ್ನ ಇಟ್ಟಿರ್ತೀವಿ, ಅಂದರೆ ಟ್ರ್ಯಾಕ್ 1 ಟ್ರ್ಯಾಕ್ 2. ಈಗ ಸರ್ ಮಾಡ್ತಿರೋದು ಟ್ರ್ಯಾಕ್ 1 ಟ್ರ್ಯಾಕ್ 2 ಅಂತ ಇನ್ನೊಂದು ಫ್ಯಾಕಲ್ಟೀಸ್ ಇರ್ತಾರೆ. ನೀವು ನೋಡ್ಬೋದು ವಿತ್ OMR ಶೀಟಲ್ಲೇ ನಾವು ಮಾಡಿಸಿ ಅವ್ರಿಗೆ ಸ್ಕ್ಯಾನಿಂಗ್ ಹೇಗೆ ಎಕ್ಸಾಮ್ ಹೇಗಿರುತ್ತೆ ಮೇನ್ ಎಕ್ಸಾಮ್ ಅದೇ ಥರನೇ ಫೀಲ್ ಮಾಡಿಸ್ತೀವಿ ಡೈಲಿ. ಇದು ಟ್ರ್ಯಾಕ್ ಶೀಟು. ಇದು ಅವರು ಡೈಲಿ ಟೆಸ್ಟ್ ಏನು ಮಾಡ್ತೀವಿ ಆ ಡೈಲಿ ಟೆಸ್ಟ್ ಮಾರ್ಕ್ಸು ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ.